ಬಿಗ್ ಬಾಸ್ ಅವರು ಆಗಲೇ ಬಿಟ್ಟಂಥ ಪ್ರೋಮೋದಲ್ಲಿ ವಿನಯ್ ಅಣ್ಣವರ ಮಿಸ್ಸಸ್ ಬೆಳಗ್ಗೆನೆ ಬಂದು ಸರ್ಪ್ರೈಸ್ ಕೊಟ್ಬಿಟ್ಟಿದ್ದಾರೆ. ಅಂದರೆ ಮಾರ್ನಿಂಗೇ ಅವರ ಸರ್ಪ್ರೈಸ್ ಎಂಟ್ರಿ ಆಗಿದೆ ಒಂದು ಬಿಗ್ ಬಾಸ್ ಮನೆಗೆ. ಸೊ ಈ ಒಂದು ಪ್ರೋಮೋದಲ್ಲಿ ಅವರು ಬಂದ ತಕ್ಷಣ ಒಂದು ಮಾತು ಹೇಳ್ತಿದ್ರು, ವಿನಯ್ ಅವರು ನಿಮಗೆ ಕೋಪಿಷ್ಟ ಅಂತ ಕಾಣಿಸ್ಬೋದು, ಕೋಪಿಷ್ಟ ಅಂತ ಗೊತ್ತಿದೆ, ಆದರೆ ನಿಜವಾಗ್ಲೂ ಕೋಪಿಷ್ಟ ಅಲ್ಲ, ಮಗುವಿನಂಥ ಮೃದುವಾಗಿರೋಂತಹ ಮನಸ್ಸು ಅವ್ರದ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ತನಿಷಕ್ ಅವ್ರು ಬಂದು ಹೇಳ್ತಾರೆ, ವಿಲ್ಲನ್ ಹೀರೋ ಆಗೋ ಥರ ಕಾಣಿಸ್ತದೆ, ಹೀರೋ ಲಕ್ಷಣಗಳು ಎದ್ದು ಕಾಣಿಸ್ತಿದೆ ಮುಖದಲ್ಲಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ವಿನಯ್ ಅಣ್ಣವರು ಹೌದು, ವಿಲ್ಲನ್ ಆಗೋದಕ್ಕೂ ಮುಂಚೆ ಹೀರೋ ಆಗಿದ್ದವನು ಅಂತ ಹೇಳ್ತಾರೆ. ಸೊ ಆದರೆ ಇಲ್ಲಿ ಅದಾದಮೇಲೆ ಇಲ್ಲಿ ವಿನಯ್ ಅಣ್ಣವರ ಮಿಸ್ಸಸ್ ಬಂದು ಸಂಗೀತ ಅಕ್ಕವ್ರ ಜೊತೆ, ಸಂಗೀತ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಒಂದು ಕಡೆ ಹೋಗಿ ಕುತ್ಕೊತಾರೆ. ಸೊ ಪ್ರೋಮೋದಲ್ಲಿ ಇಷ್ಟು ತೋರಿಸಿದಾರಪ್ಪ. ಈ ಪ್ರೋಮೋಗೆ ಪಬ್ಲಿಕ್ ಅಂದರೆ ನೀವುಗಳು ಏನಂತ ಕಮೆಂಟ್ ಹಾಕಿರ್ಬೋದು ಅಂತ ನಾನು ಗೆಸ್ ಮಾಡ್ಕೊಂಡು ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ್ರೆ ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಕಮೆಂಟ್ಸ್ ಸಿಕ್ತು. ಸೊ ಅಂದರೆ ಹೈಲೈಟ್ ಕಮೆಂಟ್ಸ್ ಸಿಕ್ತು. ಸೊ ಅದನ್ನು ನಿಮ್ಮ ಹತ್ರನೂ ಹೇಳೋಣ ಅಂತ ಈಗ ನಾನು ಬಂದಿದ್ದೀನಿ. ಸೊ ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ವೇ ಅಲ್ಲ, ಇದು ನಿಮ್ಮಗಳ ಕಮೆಂಟೇ, ಜಸ್ಟ್ ನಾನು ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋಗೆ ಫಸ್ಟ್ ಬಂದಿರೋಂಥ ಕಮೆಂಟ್ ಯಾವುದಪ್ಪ ಅಂದರೆ, ಯಾವುದೇ ಫ್ಯಾಮಿಲಿ ಬಂದರೂ ನಮ್ಮ ಹುಡುಗಿ ಎಲ್ಲ ಪ್ರೋಮೋದಲ್ಲಿನಲ್ಲಿ ಇರ್ತಾರೆ, ಅದು ಅವಳಿಗೆ ಇರೋ ರೇಂಜ್. ಸೊ ಅವ್ರು ಹೇಳ್ತಿದ್ದಾರೆ, ಸೊ ಎಲ್ಲ ಪ್ರೋಮೋದಲ್ಲೂ ಸಹ ಸಂಗೀತ ಅಕ್ಕವ್ರು ಇರ್ತಾರೆ. ಸೊ ಈಗ ಬಂದಂಥ ಪ್ರೋಮೋದಲ್ಲೂ ಸಹ ಸಂಗೀತ ಅಕ್ಕವ್ರು ಇದ್ದಾರೆ. ಆ್ಯಂಡ್ ವಿನಯ್ ಅಣ್ಣವ್ರ ಮಿಸ್ಸಸ್ ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳೋದನ್ನು ಸಹ ತೋರಿಸ್ತಿದ್ದಾರೆ. ಸೊ ಅದು ಅವರಿಗೆ ಇರೋಂಥ ರೇಂಜ್ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಿಂಪತಿ ಗೇಮ್ ಪ್ಲೇ ಮಾಡ್ತಿರೋದು ಯಾರು ಅಂತ ಸಂಗೀತ ಫ್ಯಾನ್ಸ್ಗೆ ಗೊತ್ತು, ಉರ್ಕೋಬೇಡಿ ಅಂತ ಹಾಕಿದ್ದಾರೆ. ಅಂದರೆ ಸಿಂಪತಿ ಮತ್ತು ಗೇಮ್ ಪ್ಲೇ ಯಾರು ಮಾಡ್ತಿರೋದು ಅಂತ ಸಂಗೀತ ಫ್ಯಾನ್ಸ್ಗೆ ಚೆನ್ನಾಗಿ ಗೊತ್ತು, ಉರ್ಕೊಂಬೇಡಿ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಎಲ್ಲ ಪ್ರೋಮೋದಲ್ಲಿ ಸಹ ಸಂಗೀತ ಇರಲೇಬೇಕು, ಇಲ್ಲ ಅಂದರೆ ಅದು ಪ್ರೋಮೋನೇ ಅನ್ಸಲ್ಲ, ಪ್ರೋಮೋನೇ ಬರಲ್ಲ. ಸೊ ಇದು ಕಮೆಂಟ್ ಹಾಕಿರೋದು, ಎಲ್ಲ ಒಂದು ಪ್ರೋಮೋದಲ್ಲೂ ಸಹ ಸಂಗೀತ ಇರಲೇಬೇಕು, ಇಲ್ಲಾಂದರೆ ಅದು ಪ್ರೋಮೋನೇ ಅನ್ಸಲ್ಲ, ಅದು ಪ್ರೋಮೋನೇ ಬರಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವಿನಯ್ ಮೊದಲಿಂದನೂ ಈ ವಾರ ಇದ್ದಂಗೆ ಇದ್ದಿದ್ರೆ ಎಲ್ಲರಿಗೂ ಇಷ್ಟ ಆಗ್ತಿತ್ತು ಅಲ್ವಾ. ಸೊ ಅವ್ರು ಕಮೆಂಟ್ ಹಾಕಿದ್ದಾರೆ, ವಿನಯ್ ಅವರು ಮೊದಲಿಂದನೂ ಇವಾಗ ಇರೋವಂಥ ವಿನಯ್ ಇದ್ದಿದ್ರೆ, ಅಂದರೆ ಅವರ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಎಂಟರ್ಟೈನಿಂಗ್ ಆಗಿರ್ಬೋದು, ಸೊ ಮೊದಲಿಂದನೂ ಅದೇ ಥರ ಇದ್ದಿದ್ರೆ 100% ಎಲ್ಲರಿಗೂ ಇಷ್ಟ ಆಗ್ತಾಯಿದ್ರು ಅಲ್ವಾ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಏನಾದರೂ ಸಂಗಿಗೆ ಬೇಜಾರಾಗೋ ಥರ ಮಾಡಿದ್ರೆ ಸರಿ ಇರಲ್ಲ ಮೇಡಮ್. ಸೊ ಖಡಕ್ ವಾರ್ನಿಂಗ್ ಕೊಡ್ತಿದ್ದಾರೆ ಕಮೆಂಟ್ಸಲ್ಲಿ. ಏನಾದರೂ ಸಂಗೀತ ಅವ್ರಿಗೆ ಬೇಜಾರಾಗೋ ಥರ ಮಾತಾಡಿದ್ರೆ ಅಥವಾ ಅವ್ರು ನಡ್ಕೊಂಡ್ರೆ ಸರಿ ಇರಲ್ಲ ಮೇಡಮ್ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತಗೆ 1% ಹರ್ಟ್ ಮಾಡಿದ್ರು ನಾವು ಸುಮ್ಮನೆ ಅಂತೂ ಇರಲ್ಲ ಅಕ್ಷತಾ ಮೇಡಮ್. ಸೊ ಹಾಕಿರೋಂಥ ಕಮೆಂಟ್ ಅಂದರೆ, ಸಂಗೀತ ಅವ್ರಿಗೆ 1% ಏನಾದರೂ ಬೇಜಾರಾದರೆ ಅಥವಾ ಹರ್ಟ್ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ ಅಕ್ಷತಾ ಮೇಡಮ್ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವಿನಯ್ ಅವರು ತುಂಬ ಒಳ್ಳೆಯವರು, ಇದುವರೆಗೂ ಯಾರಿಗೂ ಬಕೆಟ್ ಹಿಡಿದಿಲ್ಲ, ಸಿಂಪತಿ ಯೂಸ್ ಮಾಡಿಲ್ಲ, ಅದ್ಭುತ ಆಟಗಾರ, ಅವರು ಗೆದ್ದರೆ ಬಿಗ್ ಬಾಸ್ಗೆ ಒಂದು ಗೌರವ, ಒಂದು ಬೆಲೆ. ಸೊ ಅವ್ರು ಹೇಳ್ತಿದ್ದಾರೆ, ವಿನಯ್ ಅವರು ಒಬ್ಬ ಒಳ್ಳೆ ಅದ್ಭುತ ಆಟಗಾರ, ಎಲ್ಲೂ ಸಹ ಸಿಂಪತಿ ಕಾರ್ಡ್ ಪ್ಲೇ ಮಾಡಲಿಲ್ಲ, ಮತ್ತು ಎಲ್ಲೂ ಸಹ ಯಾರಿಗೂ ಬಕೆಟ್ ಇಡೋದಿಲ್ಲ. ಸೊ ಇವರು ಒಂದು ವಿನ್ ಆದರೆ ಬಿಗ್ ಬಾಸ್ಗೆ ಒಂದು ಬೆಲೆ ಕಳೆ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನನ್ನ ಗಂಡನ ಬಿಟ್ಟು ಇನ್ನು ಯಾರೂ ಸಹ ಸರಿಯಾಗಿ ಆಡುತ್ತಿಲ್ಲ ಅಂತ ಅಲ್ಲಿ ಹೇಳಿ ಬರಬೇಡಿ ತಾಯಿ. ಸೊ ಅವ್ರು ಹೇಳ್ತಿದ್ದಾರೆ, ನನ್ನ ಗಂಡ ಬಿಟ್ಟು ಬೇರೆ ಇನ್ಯಾರು ಚೆನ್ನಾಗಿ ಆಡ್ತಾಯಿಲ್ಲ ಅಂತ ಅಲ್ಲೂ ಹೇಳ್ಬಿಟ್ಟು ಬರಬೇಡಿ ತಾಯಿ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಮೇ ಬಿ ವಿನಯ್ ವೈಫ್ ಸಂಗೀತನ ನೋಡೋಕ್ಕೆ ಬಂದಿದ್ದಾರೆ ಅನಿಸುತ್ತೆ. ಸೊ ಅವರು ಹೇಳ್ತಿದ್ದಾರೆ, ಮೇ ಬಿ ವಿನಯ್ ಅವ್ರ ವೈಫ್ ಸಂಗೀತ ನೋಡೋದಕ್ಕೆ ಬಂದಿರ್ಬೋದು ಅಂತ ಅನ್ನಿಸ್ತಿದೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಅಲ್ಲಿ ಏನೂ ಇರಲ್ಲ, ಪ್ರೋಮೋ ಮಾತ್ರ ಚೆನ್ನಾಗಿ ಹಾಕಿದ್ದಾರೆ, ಪ್ರೋಮೋ ನೋಡಿ ಶಾಕ್ ಆಗಬೇಡಿ, ಡಿಸೈಡ್ ಮಾಡಬೇಡಿ ಅಂತ ಹಾಕಿದ್ದಾರೆ. ಸೊ ಅಲ್ಲಿ ಏನೂ ಇರೋದಿಲ್ಲ, ಸೊ ನೀವು ಸಂಗೀತ ಅವ್ರನ್ನ ಬೈತಾ ಇದ್ದಾರೆ ಅಂತ ಆಲ್ರೆಡಿ ಡಿಸೈಡ್ ಮಾಡ್ಕೊಬೇಡಿ, ಅಲ್ಲಿ ಆ ಥರ ತೋರಿಸಿದ್ದಾರೆ, ಬಟ್ ಎಪಿಸೋಡಲ್ಲೇ ಬೇರೆ ಥರ ಇರುತ್ತೆ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಅವನು ಮಾಡಿರೋ ತಪ್ಪಿಗೆ ಸಂಗೀತ ಅಂತ ಹೋಗ್ತಾವಳೆ ಅಲ್ವಾ ಇವಳು ಸರಿಯಾಗಿ ಕೊಡ್ತಾಳೆ, ಹೋಗು ಗಂಡ ಆಯಿತು, ಇವಾಗ ಹೆಂಡತಿ ಸರದಿ,
ಬೈಸ್ಕೊಳ್ಳೋಕೆ. ಸೊ ಅವ್ರು ಹೇಳ್ತಿದ್ದಾರೆ, ಅವನು ಮಾಡಿರೋ ತಪ್ಪಿಗೆ ಇವಳು ಸಂಗೀತ ಹತ್ರ ಹೋಗ್ತಾ ಇದ್ದಾಳಲ್ಲ, ಹೋಗು ಗಂಡ ಆಯ್ತು ಇವಾಗ ಹೆಂಡತಿ ಸರಿಯಾಗಿ ಬೈಸ್ಕೊಂಬರೋಗು ಅಂತ ಕಮೆಂಟ್ ಹಾಕಿದ್ದಾರೆ. ಅಂದರೆ ಸಂಗೀತ ಅಕ್ಕವ್ರ ಹತ್ರ ಅವರು ಚೆನ್ನಾಗಿ ಬೈಸ್ಕೊಂಬರ್ನಿ ಹೋಗಿ ಅಂತ ಕಮೆಂಟ್ ಹಾಕಿರೋದು. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಬಿಗ್ ಬಾಸ್ ಕಲರ್ಸ್ ಕನ್ನಡ ಯಾವ ಥರ ಇದೆ ಅಂದರೆ, ನನ್ನಲ್ಲೂ ಸಂಗೀತ, ನಿನ್ನಲ್ಲೂ ಸಂಗೀತ, ಒಳಗೂ ಸಂಗೀತ, ಹೊರಗೂ ಸಂಗೀತ, ಎಲ್ಲೆಲ್ಲೂ ಸಂಗೀತ. ಸೊ ಇವ್ರು ಹಾಕಿದ್ದಾರೆ. ಆ ಪ್ರೋಮೋ ನೋಡ್ಬಿಟ್ಟು ಎಲ್ಲ ಪ್ರೋಮೋದಲ್ಲೂ ಸಂಗೀತ ಅಕ್ಕವ್ರದ್ದು ಒಂದು ಕ್ಲಿಪ್ ಇದ್ದೇ ಇರುತ್ತಲ್ಲ. ಸೊ ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ನನ್ನಲ್ಲೂ ಸಂಗೀತ, ನಿನ್ನಲ್ಲೂ ಸಂಗೀತ, ಎಲ್ಲೆಲ್ಲೂ ಸಂಗೀತ, ಹೊರಗಡೆನೂ ಸಂಗೀತ, ಒಳಗಡೆನೂ ಸಂಗೀತ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಒಳ್ಳೆತನದಿಂದ ಬಂದರೆ ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟತನದಿಂದ ಬಂದರೆ ಕೆಟ್ಟವರಿಗೆ, ದುರಹಂಕಾರಿಗಳಿಗೆ ಅವರ ಅಪ್ಪ. ಏಕೆಂದರೆ ಮನೆಯೊಳಗೆ ಬಂದ ಎಲ್ಲ ಸ್ಪರ್ಧಿಗಳ ತಾಯಂದಿರುಗಳ ಪಾದ ಮುಟ್ಟಿ ನಮಸ್ಕಾರ ಮಾಡಿದ ವಿನಯ್. ಆತನ ಅಂತರಂಗ ಎಂಥದ್ದು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಜೈ ವಿನಯ್. ಸೊ ಅವ್ರು ಹೇಳ್ತಿದ್ದಾರೆ, ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕೆಟ್ಟವರು, ದುರಹಂಕಾರಿಗಳಿಗೆ ಅವರ ಅಪ್ಪ ಅನ್ನೋ ಥರ ಕ್ಯಾರೆಕ್ಟರ್ ವಿನಯ್ದು. ಸೊ ಯಾರೇ ಪೇರೆಂಟ್ಸ್ ಬಂದರೂ ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದಂಥ ಕ್ಯಾರೆಕ್ಟರ್ ವಿನಯ್ದು. ಸೊ ಜೈ ವಿನಯ್ ಅಂತ ಹಾಕಿದ್ದಾರೆ. ಅವರ ಅಂತರಂಗ ಎಂಥದ್ದು ಅಂತ ಇಲ್ಲಿ ಗೊತ್ತಾಗುತ್ತೆ. ಅಂದರೆ ಅವ್ರ ನಿಜವಾದ ಬಣ್ಣ, ಅಂದರೆ ಅವ್ರ ನಿಜವಾದ ಗುಣ ಎಂಥದ್ದು ಅಂತ ಇಲ್ಲಿ ಗೊತ್ತಾಗುತ್ತೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರೋಮೋ ನೋಡಿ ಸಂಗೀತ ಅವರಿಗೆ ಬೈತಾರೆ ಅಂತ ತಿಳ್ಕೊಂಡಿದ್ದೀರಾ? ನೋವೇ, ಚಾನ್ಸೇ ಇಲ್ಲ. ಸೊ ಅವ್ರು ಹೇಳ್ತಿದ್ದಾರೆ, ಪ್ರೋಮೋ ನೋಡಿ ಸಂಗೀತ ಅವ್ರಿಗೆ ಬೈತಾರೆ ಅಂತ ಅಂದ್ಕೊಂಡಿದ್ದೀರಾ? ನೋವೇ, ಚಾನ್ಸೇ ಇಲ್ಲ. ನೀವು ಅದನ್ನು ನೋಡ್ಬಿಟ್ಟು ಮೋಸ ಹೋಗಬೇಡಿ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಹತ್ರ ಸಿಂಪತಿಗೋಸ್ಕರ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ವಿನಯ್ ಅವರ ಹೆಂಡತಿ. ಸೊ ಅವ್ರು ಹೇಳ್ತಿದ್ದಾರೆ, ಸಂಗೀತ ಅವ್ರ ಹತ್ರ ಹೋಗ್ಬಿಟ್ಟು ಸಿಂಪತಿಗೋಸ್ಕರ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ವಿನಯ್ ಅವ್ರ ಹೆಂಡತಿ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಅಯ್ಯೋ ಅಕ್ಷು ಅಕ್ಕ ಸಂಗೀತಾಗೆ ಚೆನ್ನಾಗೇ ಮಾತಾಡಿಸ್ತಿದ್ದಾರೆ, ಖುಷಿ ಆಯಿತು, ಯಾಕೋ ಈ ಥರ ಮಾಡ್ತೀರಾ? ಸೊ ಅವ್ರು ಹೇಳ್ತಿದ್ದಾರೆ, ಆ ಪ್ರೋಮೋ ಚೆನ್ನಾಗೇ ಇದೆ, ಅಕ್ಷತಾ ಅಕ್ಕವ್ರೂ ಸಹ ಚೆನ್ನಾಗೇ ಮಾತಾಡಿಸ್ತಿದ್ದಾರೆ ಸಂಗೀತ ಅವ್ರನ್ನ, ನೀವ್ಯಾಕ್ರೋ ಈ ಥರ ಏನೋ ಥಿಂಕ್ ಮಾಡ್ಕೊಂಡು ಕಮೆಂಟ್ಸ್ ಹಾಕ್ತಿದ್ದೀರಾ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ವಿಷಯಕ್ಕೆ ಏನಾದರೂ ಹೋದರೆ ಸರಿ ಇರಲ್ಲ ಅಷ್ಟೇ. ಸೊ ಅವ್ರು ಹೇಳ್ತಿದ್ದಾರೆ, ಸಂಗೀತ ಅವ್ರ ವಿಷಯಕ್ಕೆ ಏನಾದರೂ ಹೋದರೆ, ಅವ್ರ ತಂಟೆಗೆ ಏನಾದರೂ ಹೋದರೆ ಸರಿ ಇರಲ್ಲ ಅಷ್ಟೇ ಆಮೇಲೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವಿನಯ್ ಒಳ್ಳೆಯ ಮನುಷ್ಯ ಹಾಗೂ ವಿನಯ್ ಗೆಲ್ಲಬೇಕು. ಅವ್ರು ಹೇಳ್ತಿದ್ದಾರೆ, ವಿನಯ್ ಒಬ್ಬ ಒಳ್ಳೆ ಮನುಷ್ಯ, ಅವರ ವಿನ್ ಆಗಬೇಕು, ಅವರನ್ನು ಅರ್ಥ ಮಾಡ್ಕೊಂಡಿರೋರಿಗೆ ಮಾತ್ರ ಅವ್ರ ಗುಣ ಗೊತ್ತಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಅವರು ಸಂಗೀತಾಗೆ ಏನು ಹೇಳೋಕ್ಕೆ ಆಗಲ್ಲ, ಬಿಕಾಸ್ ಶಿ ಈಸ್ ಕರೆಕ್ಟ್, ಎಲ್ಲೆಲ್ಲಿ ಕರೆಕ್ಟಾಗಿ ಇರಬೇಕು ಇದ್ಲು. ಸೊ ಆ ವಿಷಯ ಮತ್ತೆ ತೆಗೆದ್ರೆ ಇವರೇ ಕೆಟ್ಟದಾಗಿ ಪೋಟ್ರೆ ಆಗುತ್ತಾರೆ. ಆ್ಯಂಡ್ ಇಫ್ ಇವರು ಏನಾದರೂ ಬೇಕಂತ ಮ್ಯಾನಿಪುಲೇಟ್ ಮಾಡೋಕ್ಕಂತೂ ಆಗೋದೇ ಇಲ್ಲ. ಸೊ ಅವ್ರು ಹೇಳ್ತಿದ್ದಾರೆ, ಸಂಗೀತ ಅವರು ಎಲ್ಲೆಲ್ಲಿ ಹೇಗೆ ಇರಬೇಕು ಹಾಗಾಗಿದ್ದಾರೆ. ಸಪೋಸ್ ಇವ್ರು ಏನಾದರೂ ಅದೇ ವಿಷಯದ ಬಗ್ಗೆ ಮತ್ತೆ ಮಾತಾಡಬೇಕು ಅಂತ ಹೋದರೆ, ಸೊ ಇವರೇ ಕೆಟ್ಟದಾಗಿ ಪೋಟ್ರೆ ಆಗ್ತಾರೆ, ಅಂದರೆ ಕೆಟ್ಟದಾಗಿ ಕಾಣಿಸ್ಕೊಳ್ತಾರೆ. ಸೊ ಆ ವಿಷಯ ಬಿಟ್ಟು ಬೇರೆ ಏನಾದರೂ ನೀವು ಮ್ಯಾನಿಪುಲೇಟ್ ಅಥವಾ ಅವ್ರನ್ನ ಮೈಂಡ್ ಸೆಟ್ ಚೇಂಜ್ ಮಾಡೋ ಥರ ಕೆಲಸ ಮಾಡೋದಕ್ಕಂತೂ ಆಗೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಪೇಯ್ಡ್ ಫ್ಯಾನ್ಸ್ ಓನ್ಲಿ ಮೋರ್, ಅದಕ್ಕೆ ಯಾರು ಟ್ರೂ ಆ್ಯಂಡ್ ಜೆನ್ಯೂನ್ ಆಗಿ ಆಟ ಆಡ್ತಿದ್ದಾರೆ ಗೊತ್ತಿಲ್ಲ, ಟೋಟಲಿ ಬ್ಯಾಡ್ ಮಾಡಿದ್ರು ವಿನಯ್ ಅವರನ್ನು. ಸೊ ಅವ್ರು ಹೇಳ್ತಿದ್ದಾರೆ, ಸಂಗೀತ ಅವರ ಪೇಯ್ಡ್ ಫ್ಯಾನ್ಸ್ ಟೋಟಲಾಗಿ ನೆಗೆಟಿವ್ ಮಾಡಿಬಿಟ್ರು ವಿನಯ್ ಅವರನ್ನು. ಯಾಕಂದರೆ ಅವರು ಟ್ರೂ ಆಗಿ ಜೆನ್ಯೂನ್ ಆಗಿ ಆಟ ಆಡ್ತಾ ಇದ್ದಾರೆ, ಅದು ಗೊತ್ತಿಲ್ಲದೆ ಅವ್ರ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಿದ್ದಾರೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಅಕ್ಷತಾ ಕೇಳ್ತಾಳೆ, ಯಾಕಮ್ಮ ನೀನು ಅವಂತೂ ಬಳೆ ಹಾಕ್ಕೊಂಡು ಬಾರೋ ಅಂದೆ, ಅದಕ್ಕೆ ನನ್ನ ಕೋಪಿಷ್ಟ ಗಂಡ ಏನೋ ಅಂದು ಸುಮ್ಮನಾದ, ನನ್ನ ಗಂಡ ಮಾಡಿದ್ದು ಇರಲಿ, ಹೊರಗಡೆ ನಾನು ಸಾಯ್ತಾ ಇದ್ದೀನಿ ಸಂಗೀತ. ಸೊ ಅಂದರೆ ಅವ್ರ ಮೈಂಡ್ ಸೆಟ್ ಯಾವ ಥರ ಇದೆ ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ. ಅಕ್ಷತಾ ಅವರು ಹೋಗ್ಬಿಟ್ಟು ಸಂಗೀತ ಅಕ್ಕ ಅವ್ರ ಹತ್ರ ಕೇಳ್ತಾರಂತೆ, ಯಾಕಮ್ಮ ನೀನು ಅವತ್ತು ಬಳೆ ಹಾಕ್ಕೊಂಡು ಇದು ಮಾಡಿದೆ ಬಾರೋ ಅಂತ ಕರೆದೆ, ನನ್ನ ಗಂಡ ಮಾಡಿದ ಒಂದು ತಪ್ಪಿಗೆ ಅವತ್ತೇನೋ ಮಾತಾಡ್ಬಿಟ್ಟ ಕೋಪದಲ್ಲಿ, ಕೋಪಿಷ್ಟ ಗಂಡ, ಇವತ್ತು ನಾನು ಹೊರಗಡೆ ಸಾಯ್ತಾ ಇದ್ದೀನಿ ಅಂತ ಕಮೆಂಟ್ ಹಾಕಿದ್ದಾರೆ ಅವರು. ಅಂದರೆ ಇಂಡೈರೆಕ್ಟ್ಲಿ ಅವ್ರ ಮೈಂಡ್ ಸೆಟ್ ಈ ಥರ ಇರುತ್ತೆ ಅಂತ ಅವ್ರು ಕಮೆಂಟ್ ಹಾಕಿರೋಂಥದ್ದು. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು,
ಸಂಗೀತಗೆ ಏನಾದರೂ ನೀವು ಅತಿಯಾಗಿ ಇದು ಮಾಡಿದ್ರೆ ನಾವು ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ಸರಿ ಇರಲ್ಲ ಮೇಡಮ್. ಸಾರಿ ಹೇಳ್ತಿದ್ದಾರೆ, ಸಂಗೀತ ಅವ್ರಿಗೆ ಏನಾದರೂ ನೀವು ಅತಿಯಾಗಿ ಮಾತಾಡಿದ್ರೆ ಅಥವಾ ನೀವೇನಾದರೂ ಇದು ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ ಮೇಡಮ್, ಸರಿ ಇರಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಸೊ ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ಲವೇ ಅಲ್ಲ, ಇದು ನಿಮ್ಮಗಳ ಕಮೆಂಟ್, ನೀವು ಮಾಡಿರೋಂಥ ಕಮೆಂಟ್ಸೆ. ಬಟ್ ಏನೇ ಆಗಲಿ ಪ್ರೋಮೋದಲ್ಲಿ ಆ ಥರ ತೋರಿಸಿರ್ಬೋದು, ಒಂದು ಸಂಗೀತಕ್ಕವ್ರನ್ನ ಕೂರಿಸ್ಕೊಂಡು ಏನೋ ಒಂದು ಮಾತಾಡ್ತಾರೆ, ಅದು ದೊಡ್ಡ ಸೀರಿಯಸ್ ಮ್ಯಾಟರ್ ಥರ ಅಂತ ತೋರಿಸಿರ್ತಾರೆ. ಬಟ್ ಅಲ್ಲಿ ಬದನೆಕಾಯಿ ಏನೂ ಇರೋದಿಲ್ಲ ಆ ಎಪಿಸೋಡಲ್ಲಿ ಹೋಗಿ ನೋಡಿದಾಗ. ಸೊ ನಮಗೆ ಗೊತ್ತಿರುತ್ತೆ ಯಾವ ಥರ ಇರುತ್ತೆ, ಯಾಕಂದರೆ ನಾವು ಡೇ ಒನ್ನಿಂದ ಪ್ರೋಮೋದಲ್ಲಿ ಒಂಥರ ಇರುತ್ತೆ ಆ್ಯಂಡ್ ಎಪಿಸೋಡಲ್ಲೇ ಒಂಥರ ಇರುತ್ತೆ, ಅದು ನಮ್ಗೆ ಸಹ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟೆ. ಸೊ ಈ ಸರಿ ಅಂತೂ ಯಾರು ಮೋಸನೇ ಹೋಗಲ್ಲ, ಆಲ್ರೆಡಿ ಎಲ್ಲ ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ. ಪ್ರೋಮೋ ನೋಡಿ ಏನು ಡಿಸೈಡ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನಾವು ಅಷ್ಟೇ ಪ್ರೋಮೋ ನೋಡಿ ಏನು ಡಿಸೈಡ್ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಇಲ್ಲಿ ಸಂಗೀತ ಅಕ್ಕವ್ರನ್ನ ಕೂರಿಸ್ಕೊಂಡು ಮಾತಾಡೋ ಥರ ಏನೋ ಒಂದು ಕೋಪದಲ್ಲಿರೋ ಥರ ತೋರಿಸ್ತಾ ಇದ್ದಾರೆ. ಬಟ್ ಅಲ್ಲಿ ಎಪಿಸೋಡಲ್ಲಿ ತುಂಬ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ, ತುಂಬ ಚೆನ್ನಾಗೇ ಹೊಂದ್ಕೊಂಡು ಹೋಗಿರ್ತಾರೆ ಆ್ಯಂಡ್ ಅಲ್ಲಿ ತುಂಬ ಚೆನ್ನಾಗಿ ಜೆನ್ಯೂನ್ ಆಗಿ ಮಿಂಗಲ್ ಆಗಿರ್ತಾರೆ. ಸೊ ಈ ಥರ ಇದೆ ಕಮೆಂಟ್ಸ್ ಅಪ್ಪ ನೀವು ಮಾಡಿರೋವಂಥದ್ದು. ಆ್ಯಂಡ್ ನನ್ನ ಕಮೆಂಟ್ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಗೇನು ಅನ್ನಿಸ್ತು ಇದ್ರ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.